ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಳಸಿ ಭಟ್. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಶೃಂಗೇರಿಯಲ್ಲಿ ಅಕ್ಷರ ಮಿತ್ರ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಪ್ರತಿ ಬಂದಿದ್ದೀವಿ. ನಮ್ಮ ಪೃಥ್ವಿ ನೋಡಿ ಏನು ಪ್ರೋಗ್ರಾಮ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಅಲ್ಲಿ ಸಾಂಗ್ ಆಡ್ತದೆ, ಇಲ್ಲಿಂದ ಇವನ್ ಸಾಂಗ್ ಆಡ್ತಾ ಇದ್ದಾನೆ. ಹಾಗೆ ಎಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಾಡು ಬಂದಿದ ತಕ್ಷಣ ಏನು ಜೋಶ್ ನೋಡಿ ನಮ್ಮ ಜನಗಳಿಗೆ. ನಮಗೆ VIP ಪಾಸ್ ಸಿಕ್ಕಿತ್ತು, ಹಾಗಾಗಿ ನಾವು ಮುಂದೆನೇ ಕೂತಿದ್ವಿ. ಕ್ರೇಜ್ ಮಾತ್ರ ಸಕ್ಕತ್ತಾಗಿದೆ, ಏನು ಜನ ಕ್ರೌಡ್ ನೋಡಿ. ಹಾಗೆ ಮಂಗಳೂರಿನಿಂದ ಒಂದು ಡ್ಯಾನ್ಸ್ ಅಕಾಡೆಮಿಯವರು ಬಂದಿದ್ರು, ಏನು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಯಾರು ಬಂದಿದ್ದಾರೆ ನೋಡಿ, ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ, ಹಾಗೆ ರಕ್ಷಿತಾ ಶೆಟ್ಟಿ ಬಂದಿದ್ದಾರೆ, ಹಾಗೆ ಪ್ರೇಮ್ ಮತ್ತು ಅವರ ವೈಫ್ ಬಂದಿದ್ದಾರೆ. ಪ್ರೋಗ್ರಾಮ್ ಅಂತೂ ಪ್ರೇಮನ್ ನೋಡ್ಬೇಕಂತಾನೆ ನಮ್ಮ ಪೃಥ್ವಿ ತುಂಬ ಹೊತ್ತು ಕಾಯ್ಕೊಂಡು ಕೂತಿದ್ದ. ಅವನಿಗಂತೂ ತುಂಬ ಖುಷಿ ಆಯಿತು. ಪ್ರೇಮ್ ಬಂದಿದ್ದು, ಹಾಗೆ ತ್ರಿವಿಕ್ರಮ್ ಬಂದಿದ್ದು, ಹಾಗೆ ರಕ್ಷಿತಾ ಕೂಡ ಬಂದಿದ್ದು. ಅವನಿಗೆ ತುಂಬ ಇಷ್ಟ ಆಯಿತು. ಹೋಗೋಣ ಅಂತ ಹೇಳಿದ್ರು ಕೂಡ ಅವ್ನು ಹೋಗೋವರೆಗೂ, ಅವ್ರು ಬರೋವರೆಗೂ ಅವ್ನು ನನಗೆ ಬಿಡಲೇ ಇಲ್ಲ. ವೆಯ್ಟ್ ಮಾಡಿ ಹೋಗೋಣ, ಇರು 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 ಅಂತೇಳಿ ವೆಯ್ಟ್ ಮಾಡಿಸ್ತಾ ಅಂತೂ ಇಂತೂ ಕೊನೆಗೆ ಅವ್ರು ಬಂದರು. ಹಾಗೆ ನಮ್ಮ ಪ್ರೇಮ್ ಅವ್ರನ್ನ ಸಾಂಗ್ ಆಡ್ತಾರೆ, ನೋಡ್ಕೊಂಬನ್ನಿ. ಯಾರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರದಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಕೊಟ್ಟೋರು, ಮೈಸೂರಿಂದ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು, ಹಳೆ ರಾಜರಾಪುರ ಇದ್ದು, ಪ್ರೀತಿ ಮಾಡಕ್ ಜಾಗಗಳಿದ್ದು, ಕದ್ದು ಮುಚ್ಚಿ ಓಡಾಡ್ತಿರಲ್ರೇ. ಬನ್ರಿ ನೋಡ್ರಿ, ನಾವ್ ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರೇ. ತೇಲಕ್ಕ ರಂಜಿಕೆರೆ, ಕೂರಕ್ಕೂ ಕಳ್ಳಿಗೆರೆ, ತೇಲಕ್ಕ ರಂಜಿಕೆರೆ, ಲವ್ವಿಗೆ ಈ ಲವ್ವಿಗೆ. ಚಾಮುಂಡಿ ಬೆಟ್ಟ ಇದೆ, ಕನ್ನಂಬಾಡಿ ಕಟ್ಟ ಇದೆ, ಲವ್ವಿಗೆ ಈ ಲವ್ವಿಗೆ. ಈ ಭಯ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಹೀಗೆ ಬಾಯಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಬಲ್ಬುರಿಲಿ ಪೂಜನಪ್ಪ, ಎಡಬುರಿಲಿ ಚಪಾತಪ್ಪ, ಬಲ್ಬುರಿಲಿ ಪೂಜನಪ್ಪ, ಎಡಬುರಿಲಿ ಚಪಾತಪ್ಪ. ಲವ್ವಿಗೆ ಲವ್ವಿಗೆ, ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು. ಪೂಜೆಗೆ ನಾವು ಪೂಜೆಗೆ ಈ ಭಯ ಬಿಸಲಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಇದೀಗ ಮಾಡಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಪ್ರೇಮ್ ಸರ್ ಹಾಡು ಹೇಳ್ತಿದ್ರೆ 3 ಸೆಲೆಬ್ರಿಟೀಸ್ ಕೂಡ ತುಂಬಾ ಸಾಂಗ್ ಎಂಜಾಯ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ರಕ್ಷಿತಾ ನೋಡಿ ಏನು ಜೋಶಲ್ಲಿದ್ದಾರೆ ಅಲ್ವಾ, ತುಂಬಾ ಖುಷಿ ಆಯಿತು ರಕ್ಷಿತಾನ ನೋಡಿ, ಹಾಗೆ ತ್ರಿವಿಕ್ರಮ್ನ ನೋಡಿ, ಹಾಗೆ ಪ್ರೇಮ್ ಅವ್ರ ವೈಫನ್ನು ನೋಡಿ ತುಂಬ ಚೆನ್ನಾಗಿ ಆಡಿದ್ರು. ಈಗ ಹಾಡು ಹೇಳ್ತಿರೋದು ಯಾರು ಗೊತ್ತಾಯ್ತಲ್ಲ, ದಿಯಾ ಹೆಗ್ಡೆ ಪಟಾಕಿ. ನಮ್ಮ ದಿಯಾ ಹೆಗ್ಡೆ ಎಂತ ಚಂದ ಹಾಡನ್ನು ಹಾಡ್ತಿದ್ದಾಳೆ ಗೊತ್ತಾ, ತುಂಬ ಎಂಜಾಯ್ ಮಾಡ್ಕೊಂಡು ಆ ಜೋಶು, ಅವಳ ವಾಯ್ಸ್, ಆ ಸಾಂಗ್, ಅಬ್ಬಬ್ಬಬ್ಬ ಏನು ಜೋಶ್ ಕಣ್ರಿ ಪುಟ್ಟ ಹುಡುಗಿಗೆ.
ಹಾಗೆ ಪ್ರೋಗ್ರಾಮ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗಬೇಕಾದ್ರೆ ಸುಮಾರು 10:15 ಆಗಿತ್ತು. ತುಂಬಾ ಲೇಟ್ ಆಗಿತ್ತು. ಬಟ್ ಆದರೂ ಪೃಥ್ವಿಗೋಸ್ಕರ ಫುಲ್ ಅಲ್ಲ, ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚೆ ಹೊರಟಿದ್ವಿ. ಕಾರ್ಯಕ್ರಮ ಮುಗಿಯೋಕ್ಕೂ ಒಂದು ಹಾಫ್ ಆನ್ ಅವರ್ ಮುಂಚೆ ನಾವು ಮನೆಗೆ ಹೊರಟ್ಬಿಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ.